ವೀಕ್ಷಕರೇ ನಮಸ್ಕಾರ. ಕರ್ನಾಟಕದ ನಮ್ಮ 7 ಕೋಟಿ ಜನ, ಅದರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಕೋಟ್ಯಾಂತರ. ಕರ್ನಾಟಕ ಅಂದ್ರೆ ನೆನಪಿಗೆ ಬರೋದು ಕೇವಲ ಬೆಂಗಳೂರು, ಯಾಕಂದ್ರೆ ಬದುಕು ಕೇವಲ ಬೆಂಗಳೂರಲ್ಲಿ ಮಾತ್ರ. ಬೆಳಗಾವಿಯಿಂದ, ಕಲಬುರಗಿಯಿಂದ, ಬೀದರಿಂದ ಹಿಡಿದು ಇಲ್ಲಿ ಈ ಕೆಳಗಡೆ ಇರ್ತಕ್ಕಂಥ ಮಂಡ್ಯ, ಚಾಮರಾಜನಗರ ಕೂಡ ಬೆಂಗಳೂರು. ಯಾಕೆಂದ್ರೆ ಬೆಂಗಳೂರಿಗೆ ಪರ್ಯಾಯವಾಗಿ ನಗರಗಳಿಲ್ಲ. ಕೆಲಸ ಕೊಡುವಂತ ದೊಡ್ಡ ದೊಡ್ಡ ನಗರಗಳು ನಮ್ಮಲ್ಲಿ ಇಲ್ಲ. ಕಟ್ಟುವಂತ ಕೆಲಸ ಆಗ್ಲಿಲ್ಲ. ಒಂದು ಸಹಜವಾದಂತ ವಿಷಯ ಅಂದ್ರೆ ಉತ್ತರ ಕರ್ನಾಟಕದವರು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಬದುಕು ಕಟ್ಕೊಳಕ್ ಬರ್ತಾರೆ. ಕಾರಣ ಎಷ್ಟೇ, ಅಲ್ಲಿ ಸಮೃದ್ಧವಾಗಿ ರೈತರಿಗೆ ಬೆಳೆ ಬೆಳೆಯೋಕೆ ನೀರಿದ್ರೆ ಆ ರೈತರು ಯಾರು ಕೂಡ ಗೋಳೆ ಹೋಗಲ್ಲ. ಹೈದರಾಬಾದ್ಗೆ, ಗೋವಾಗೆ, ಮುಂಬೈಗೆ, ಬೆಂಗಳೂರಿಗೆ. ರೈತನಿಗೆ ನೀರು ಕೊಟ್ರೆ ಅವನು ಬೆಳೆ ಬೆಳೀತಾನೆ. ಆದ್ರೆ ನೀರಾವರಿ ಯೋಜನೆಗಳು ಸರಿಯಾದ ಕಡೆ ಸರಿಯಾದ ರೀತಿಯಲ್ಲಿ ಆಗದೆ ಇರೋ ಕಾರಣ ಇನ್ನೂ ಕೂಡ ಲಕ್ಷಾಂತರ ರೈತರು ಒದ್ದಾಡ್ತಿದ್ದಾರೆ. ಗೂಳೆ ಹೋಗಿ ರೈತಾಪಿ ವರ್ಗ ಒಕ್ಕಲುತನ ಮಾಡೋದ್ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮಲ್ಲಿ 224 ಜನ ಶಾಸಕರಿದ್ದಾರೆ, 28 ಜನ ಎಂಪಿಗಳಿದ್ದಾರೆ. ಅವರೆಲ್ಲ ಇದ್ರೂ ಕೂಡ ಲೀಡರ್ಗಳಿಲ್ಲ. MP MLA ಗಳಾದವರಲ್ಲ ಲೀಡರ್ ಅಲ್ಲ. ಬಹುದೊಡ್ಡ ಸಮಸ್ಯೆ ಅದ್ರ ಉತ್ತರ ಕರ್ನಾಟಕದ ದೊಡ್ಡ ಸಮಸ್ಯೆ. ನಾವೇನು ಮಂಡ್ಯದವರು, ಹಳೆ ಮೈಸೂರು ಭಾಗದವರು 100-150 ಕಿಲೋಮೀಟರ್ ಬಸ್ ಬಂದ್ಬಿಡ್ತೀವಿ ಇಲ್ಲಿಗೆ, ಗೊತ್ತಾಗಲ್ಲ ನಮ್ಗೆ. 400, 500, 700, 800 ಕಿಲೋಮೀಟರ್ಗಳಿಂದ ಬದುಕು ಕಳಕಿಲೂರು ಇಲ್ಲಿ ಬರ್ತಾರೆ. ಆ ಜಾಗದಲ್ಲಿ ಆ ಊರವ್ರಿಗೆ, ಆ ಜಮೀನಿಗೆ ನೀರು ಕೊಟ್ರೆ ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ನಾನು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ಗೆ ಯಾಕೆ ಬಹುತೇಕ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಿಲ್ಲ, ಇವತ್ತು ಯಾಕೋ ಮಾಡ್ಬೇಕು ಅಂತ ಅನ್ಸ್ತು. ಕಾರಣ ಇಷ್ಟೇ, ರಾಯಚೂರು, ಕೊಪ್ಪಳ, ಕಲಬುರಗಿ ಈ ಭಾಗದ ರೈತರ ನೀರಿನ ಸಮಸ್ಯೆ ಇದೆಯಲ್ಲ. TB ಡ್ಯಾಮ್ ನೋಡ್ಬೇಕಾ, ನೀರ್ ಲಕ್ಷ ಗಟ್ಟೆ ಕ್ಯೂಸೆಕ್ ನೀರು ಬರುತ್ತೆ, ಹಂಗೆ ಹರಿಯುತ್ತೆ. ಅದರಲ್ಲಿ ಹೂಳ್ ತುಂಬಿದೆ. ಹೂಳ್ ತುಂಬಿರೋ ಕಾರಣ ನೀರು ಸೇರ್ತಾ ಇಲ್ಲ. ಅದು ನಂಬ್ಕೊಂಡು ಭತ್ತದ ಕಣಜ, ಏನು ರಾಯಚೂರಾಗ್ಲಿ ಕೊಪ್ಪಳ ಆಗ್ಲಿ, ನಾವಿಲ್ಲಿ ಯಾರು ಭತ್ತ ಬೆಳೆಯೋದಲ್ಲ. ಆ ಭಾಗದ ಭತ್ತ ಬೆಳೆಯೋದಿದೆಯಲ್ಲ, ಅಲ್ಲಿ ಕರ್ನಾಟಕದಲ್ಲಿ ಏನಾರ ಅತಿ ಹೆಚ್ಚು ಭತ್ತ ಬೆಳೆಯುವಂತ ಪ್ರದೇಶ ನಿಮ್ಗೆ ಸಿನ್ನೂರು, ರಾಯಚೂರು, ಕೊಪ್ಪಳ, ಗಂಗಾವತಿ ಭಾಗದಲ್ಲಿ. ಆದ್ರೆ ಆ ಭಾಗದ ರೈತರಿಗೆ 2 ಬೆಳೆಗಳಿಗೆ ನೀರು ಸಿಕ್ಕಿದ್ರೆ ಸಮೃದ್ಧವಾಗಿ ಬೆಳೆ ಬೆಳೀತಾರೆ, ಭೂಮಿ ತಾಯಿ ನಂಬ್ಕೊಂಡು. ಆದ್ರೆ ಅಲ್ಲಿ ನೀರು ಸಿಗ್ತಾ ಇಲ್ಲ, ನೀರಿನ ಸಮಸ್ಯೆ ಆಗ್ತಾ ಇದೆ. ಕಡೆ ಭಾಗದ ರೈತರುಗಳು ಕೇಳೋರಿಲ್ಲ, ಇದರ ಸನ್ನಿವೇಶ. ಸೊ ಹಾಗಾಗಿ ನನಗೆ ಅಧಿಕಾರದಲ್ಲಿದ್ದ ಜನ ಅವಕಾಶ ಕೊಡ್ತಾರೆ, ಅದೊಂದು 5 ವರ್ಷ ಅಧಿಕಾರ ಅಲ್ಲ. ನಾನು ಆಗ್ಲೇ ಹೇಳಿದೆ, MP MLA ಗಳಿದ್ದಾರೆ, ಲೀಡರ್ಗಳಿಲ್ಲ ಅಂತ. ಕೆ ಶಿವನಗೌಡ ನಾಯಕ್, ಮಾಜಿ ಮಂತ್ರಿ, ಎಲ್ಲ ಬರ್ಡೇ ಅಂದ್ರೆ ಬಹುತೇಕ ರಾಜಕಾರಣಿಗಳ ಬರ್ಡೇ ಅಂದ್ರೆ ಪ್ರಿಯ ಬಟ್ಟೆನೋ, ಕುಕ್ಕರೋ, ಬಾಡೂಟ ಹಾಕಿ ಜೈ ಅನ್ಸಿ ಅಣ್ಣಂಗೆ ಜೈ ಎಂದು ಹೋಗುವಂತ ಕಾಲ ಇದೆ ಪ್ರಸ್ತುತ ಪಾಲಿಟಿಕ್ಸ್. ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ಸು ನನಗೆ. ಕೆ ಶಿವನಗೌಡ ನಾಯಕ್, ದೇವದುರ್ಗದ ಮಾಜಿ ಶಾಸಕರು, ಮಾಜಿ ಮಂತ್ರಿ. ಅವ್ರ ಬರ್ಡೇ ಜುಲೈ 14ನೇ ತಾರೀಕು. ಈ ಸಂಕಲ್ಪ ಸಮಾಗಮ ಅಂತ, ಈ ಸಂಕಲ್ಪ ಇವೆಲ್ಲ ಆಯ್ತಲ್ಲ, ಸಂಕಲ್ಪ ಮಾಡೋದು ಅಂತ ಅಂದ್ರೆ ಹೋರಾಟಗಳು. ಇವತ್ತು ಮಾರಾಟ ಆಗಿರೋ ಟೈಮ್ಗಳು, ಹೋರಾಟ ಅಂತಂದ್ರೆ ಆ ಟೈಮ್ ಬರ್ತಾರೆ, 1-2 ವಾರ ಅಧಿಕಾರ ಆಗ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ ಅನ್ನೋ ಸನ್ನಿವೇಶ. ಬಟ್ ಹೋರಾಟಗಳು ಹಳ್ಳ ಹಿಡಿದೈತಿ ಈ ದಿನಗಳಲ್ಲಿ. ಬಟ್ ನೀರಾವರಿ ಹೋರಾಟ ಗೊತ್ತಿರಲಿ, ಮಸ್ಕಿ ಬೈ ಎಲೆಕ್ಷನ್ ಆಗುತ್ತೆ ಬಿಜೆಪಿ ಸರ್ಕಾರ ಇದ್ದಂತ ಅವಧಿಯಲ್ಲಿ. ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ಗೆ ರಿಸೈನ್ ಮಾಡಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಅಲ್ಲಿ 5 ಕೆನಲ್ ಭಾಗಕ್ಕೆ ಆ ಸಂಬಂಧಪಟ್ಟಂತ ಒಂದು ಇಶ್ಯೂ, ಅಲ್ಲಿ ಬಿಜೆಪಿ ಗವರ್ನಮೆಂಟ್ ಇದ್ದು ಬಿಜೆಪಿ ಕ್ಯಾಂಡಿಡೇಟ್ ಪ್ರತಾಪ್ ಗೌಡ ಪಾಟೀಲ್ ಸೋಲ್ಸುತ್ತೆ, ಬಸನಗೌಡ ತುರ್ವಿ ಹಳ್ಳ ಗೆಲ್ಸುತ್ತೆ. ರೈತರು ನೀರಾವರಿ ವಿಚಾರದಲ್ಲಿ ರೊಚ್ಚಿಗೆದ್ರೆ ಏನಾಗುತ್ತೆ ಅಂತ ಬಹಳಷ್ಟು ಚುನಾವಣೆಗಳಲ್ಲಿ ಫಲಿತಾಂಶ ಗೊತ್ತಾಗಿದೆ. ಬಟ್ ಇಲ್ಲಿ ಶಿವನಗೌಡ ನಾಯಕರು ಜುಲೈ 14ನೇ ತಾರೀಕು ಈ ಸಂಕಲ್ಪ ಸಮಾಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಉದ್ದೇಶಗಳ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಫಸ್ಟ್. ಈ TB ಡ್ಯಾಮ್ ಅಲ್ಲಿ ಹೂಳ್ ತುಂಬಿರ್ತಕ್ಕಂಥ ಕಾರಣ, ಈ ರಾಯಚೂರು ಜಿಲ್ಲೆ ಮಸ್ಕಿ, ಸಿನ್ನೂರು, ಮಾನ್ವಿ, ಸಿರಿವಾರ, ಅರಕೇರ, ರಾಯಚೂರು ಗ್ರಾಮೀಣ, ಹಾಗೆ ಕೊಪ್ಪಳ ಜಿಲ್ಲೆಯ ಕಾರಟಗಿ, ಕನಕಗಿರಿ ಈ ತಾಲೂಕಿನ ಕಾಲುವೆಗಳ ಕೊನೆ ಭಾಗದ ರೈತರಿಗೆ ನೀರು, ಬೆಳೆಗಳು ಬೆಳೆಯಕ್ ಆಗ್ತಾ ಇಲ್ಲ. ಈ ನೀರ್ ನಂಬ್ಕೊಂಡು ಬೆಳೆ ಹಾಕ್ತಾರೆ, ಬೆಳೆ ಕೈ ಸೇರೋ ಟೈಮಲ್ಲಿ ನೀರಿಲ್ಲ. ಗೊತ್ತಿರ್ಲಿ, ಕೇವಲ ಆತ್ಮಹತ್ಯೆ ಸಾಯೋದು ವ್ಯಕ್ತಿಗಳಲ್ಲ, ಆ ಗಿಡಗಳು, ಬೆಳೆ ಸತ್ತಾಗ್ಲೂ ಕೂಡ ರೈತರು ಅದಕ್ಕಿಂತ ಸಾಯ್ತಾನ, ಪಾಪ ಬದುಕಿದ್ದು ಸತ್ತಂಗ ರೈತರು. ಸೊ ಹಾಗಾಗಿ ಈ ನವಲಿ ಜಲಾಶಯ ನಿರ್ಮಾಣ ಆದ್ರೆ, ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು ಅನ್ನೋದು ಬಹುದೊಡ್ಡ ಡಿಮ್ಯಾಂಡು. ಆ ನವಲಿ ಜಲಾಶಯ ನಿರ್ಮಾಣ ಆದ್ರೆ ಹೆಚ್ಚುವರಿ ನೀರಿನ ಸಂಗ್ರಹ ಇಟ್ಕೊಂಡು ಈ ಯಾವಾಗ ನೀರಿನ ಸಮಸ್ಯೆ ಆಗುತ್ತೆ ಆ ಟೈಮಲ್ಲಿ ಎಲ್ಲರಿಗೂ ನೀರು ಕೊಡಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 3 ಸಂಕಲ್ಪ ಮಾಡ್ತಾ ಇದಾರೆ. KSN, ಕೆ ಶಿವನಗೌಡ ನಾಯಕ್ ಸಾಮಾಜಿಕ ಸೇವಾ ಸಮಿತಿ, ಶಿವನಗೌಡ ನಾಯಕರೇ ಓವರ್ ಆಲ್ ರೂವಾರಿ. ಸಂಕಲ್ಪ 1, ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು. ಯಾವ ಕಾರಣಕ್ಕೆ ಅಂದ್ರೆ ಈ ಕಾರಣಕ್ಕೆ
ನಾನಾಗ್ಲೇ ಹೇಳಿದೆ, ಭತ್ತ ಅಂದ್ರೆ ಅದು ಗಂಗಾವತಿ, ಸಿನ್ನೂರು, ರಾಯಚೂರು, ಕೊಪ್ಪಳ ಭಾಗದಲ್ಲಿ ಭತ್ತ ಅಂದ್ರೆ ನೆನಪಿಗೆ ಬರುವಂತ ಭತ್ತದ ಕಣಜ. ಆ ಕಣಜಕ್ಕೆ ಕಂಟಕ ಬಂದಿದೆ ಬಿಕಾಸ್ ಆಫ್ ನೀರಿನ ಸಮಸ್ಯೆ. ಆ ರೈತರು ಕಣ್ಣೀರ್ ಹಾಕ್ಬಾರ್ದು, ರಕ್ತ ಕಣ್ಣೀರ್ನ ಅಂದ್ರೆ ಆ ಭಾಗದ ಜನಕ್ಕೆ ನೀರು ಕೊಡ್ಬೇಕು. ಆ ನೀರು ಕೊಡ್ಬೇಕು ಅಂದ್ರೆ ನವಲಿ ಜಲಾಶಯ ನಿರ್ಮಾಣ ಆಗ್ಬೇಕು ಅನ್ನೋದೇ ಮೊದಲ ಸಂಕಲ್ಪ ಈ KSN ಶಿವನಗೌಡ ನಾಯಕರದು. ಏನು ನೀರಿಲ್ದಿರೋ ಕಾರಣಕ್ಕೆ ಏನ್ ಮಾಡ್ತಾರೆ, ಬೆಳೆ ಇಲ್ವಲ್ಲ, ಅದ್ಕೊಂಡು ರಾಯಚೂರು, ಬೆಂಗಳೂರು ಗೊತ್ತಿಲ್ಲ, ಕನ್ನಡ ಕಾರ್ಮಿಕರ ಕೆಲಸ ಮಾಡ್ತಾರೆ, ಮುಂಬೈಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ, ಗೋವಾಗೆ ಹೋಗ್ತಾರೆ. ತನ್ನ ಭೂಮಿಗೆ ನೀರನ್ನ ಕೊಟ್ಟರೆ ರೈತ ಅಲ್ಲೇ ದುಡಿತಾನೆ, ಬೆಳಿತಾನೆ, ಬದುಕ್ತಾನೆ. ರೈತ ಬೆಳಿಬೇಕು, ಬದುಕ್ಬೇಕು, ಜೀವಿಸ್ಬೇಕು ಅಂತ ಅವ್ರು ಹೋಗಲ್ವೇ? ಅದಕ್ಕೆ ಅವಕಾಶ ಆಗ್ಬೇಕು. ಇಲ್ಲೆಲ್ಲ ಸಾವಿರ ಒಂದು ಉದ್ಯೋಗ ಕೊಡ್ತಾನೆ ಅಂತಂದ್ರೆ ಅವ್ರಿಗೆ ಪುಕ್ಸಟೆ ನಾವು ಟ್ಯಾಕ್ಸ್ ಫ್ರೀ ಮಾಡ್ತೀವಿ, ಜಾಗ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಅವ್ರವ್ರ ಜಮೀನಲ್ಲಿ ಅವ್ರ ಬದುಕಕ್ಕೆ ಇವಕ್ಕೆಲ್ಲ ಅವಕಾಶಗಳಿದೆಯಲ್ಲ, ಅದನ್ನ ಕಿತ್ಕೊಳ್ಳುವಂತ ಕೆಲಸ ಆಗ್ಬಾರ್ದು. ಆ ಕಾರಣಕ್ಕೆ ಅಲ್ಲಿಗೆ ಬೇಕು. ಇದಿಷ್ಟೇ ಅಲ್ಲ, ಕೇವಲ ಬೆಳೆಗಳಷ್ಟೇ ಅಲ್ಲ, ಬದುಕಬೇಕು ಅಂದ್ರೆ ನೀರು ಕುಡಿಬೇಕು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ಕುಷ್ಟಗಿ, ಗಂಗಾವತಿ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಭಾರಿ ಕುಸಿದಿದೆ. ನವಲಿ ಜಲಾಶಯ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ, ಕೊಪ್ಪಳ ಜಿಲ್ಲೆಯ ಈ ಯಲಬುರ್ಗಾ, ಕುಷ್ಟಗಿ ಈ ಭಾಗಕ್ಕೆ, ಗಂಗಾವತಿ ಭಾಗದ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಆ ಜನಕ್ಕೆ ಕುಡಿಯೋ ನೀರು ಸಿಗುತ್ತೆ, ಅಂತರ್ಜಲ ಮಟ್ಟ ಏರಿಕೆ ಆಗುತ್ತೆ ಅನ್ನೋ ಡಿಮ್ಯಾಂಡ್. ನನ್ಗನ್ಸು ಅಯ್ಯೋ ದೇವರೇ, ಎಲ್ಲ ಗೆಲ್ಲಬೇಕು ಅನ್ನೋ ಸಂಕಲ್ಪ ಮಾಡ್ಕೋತಾರೆ, ನೆಕ್ಸ್ಟ್ ಮಂತ್ರಿ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೋತಾರೆ. ಈ ಮನುಷ್ಯ ಈ ಜಲಾಶಯ ನಿರ್ಮಾಣ ಆದ್ರೆ ನಮ್ಮ ಈ ಜಿಲ್ಲೆಯ ಜನ ಬದುಕ್ತಾರೆ, ಈ ಜನ ಕುಡಿಯೋ ನೀರು ಸಿಗುತ್ತೆ ಅನ್ನೋ ಕಾರಣಕ್ಕೆ ನವಲಿ ಜಲಾಶಯ ನಿರ್ಮಾಣದ ಸಂಕಲ್ಪ ಅದಾಗ್ಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದಿಲ್ಲ. ಇಟ್ಸ್ ಗುಡ್ ಅಂತ ಅನ್ಸುತ್ತೆ. ಆಮೇಲೆ ರಾಜಕಾರಣ ಅಂದ್ರೆ ಕೇವಲ ತೆಗಳೋದಲ್ಲ. ಸುದ್ದಿ ಅಂದ್ರೆ ಒಳ್ಳೇದ್ ಮಾಡಿದಾಗ ಹೊಗಳಬೇಕು, ಕೆಟ್ಟದ್ ಮಾಡ್ದಾಗ ತೆಗಳಬೇಕಾಗತ್ತೆ. ಬಟ್ ಇದು ಶಿವನಗೌಡ ನಾಯಕ, ದೇವದುರ್ಗ ವಿಧಾನಸಭಾ ಕ್ಷೇತ್ರ, ಸಾಕು 1-2 ಲಕ್ಷ ಓಟಲ್ 1 ಲಕ್ಷ ಓಟ್ ತಗೊಂಡ್ರೆ MLA ಮನುಷ್ಯ ಕರೆಕ್ಟ್ ಆಗಿ ಲಾಬಿ ಮಾಡೋದು ಮಂತ್ರಿ, ಆಗ್ಲೇ ಮಂತ್ರಿ ಆಗಿದ್ದವರು. ಬಟ್ ಈಗ ಒಂದು ಮೋರ್ ದೆನ್ 20-30 ಲ್ಯಾಕ್, ಅದಕ್ಕಿಂತ ಜಾಸ್ತಿ ಈಗ ಕೊಪ್ಪಳ, ರಾಯಚೂರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಭಾಗಕ್ಕೆಲ್ಲ ಸೇರಿದಂತೆ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದೆ. ಇನ್ನೊಂದಿದೆ ಸಂಕಲ್ಪ 2-3, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸುಮ್ಮನೆ TB ಡ್ಯಾಮ್ ನಿಮ್ಗೆ ಗೊತ್ತಿರಲಿ, ಸಮುದ್ರದ ಪಾಲಾಗುತ್ತೆ ನೀರು. ನೀವು ಫ್ಯಾಕ್ಟ್ರಿಗೆ ಎಲ್ಲೋ ಮಾಡಕ್ಕೆ, ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಕ್ಕೆ, ಸಿಟಿ ಮಾಡಕ್ಕೆ ನೀವು 10,000 ಕೋಟಿ 20,000 ಕೋಟಿ ಮಾಡ್ತೀರಿ. ಆಗ ಅದೊಂಥರ ಬೇರೆ ರೀತಿಯ ಬದುಕಿರುತ್ತೆ. ನಮ್ ಜನ ಅಲ್ಲಿಂದ ಬಂದು ಇಲ್ಲಿ ಬದುಕಬೇಕಾಗತ್ತಲ್ಲ, ಹಂಗೆ ನೀರಿಲ್ಲ ಕೆರೆ ಕಟ್ಟೆಯಲ್ಲಿ, ಅವ್ರು ಬಂದು ಇಲ್ಲಿ ಕೂಲಿ ಮಾಡ್ಬೇಕಾಗತ್ತೆ. ಅದರ ಬದಲು ಆ ಜಮೀನುಗಳಿಗೆ ನೀರು ಕೊಟ್ರೆ, ಆ ಭಾಗಕ್ಕೆ ನೀರು ಕೊಟ್ರೆ, ಆ ರೈತರು ಅಲ್ಲೇ ದುಡಿತಾರೆ, ಅವ್ರು ಆರಾಮಾಗಿ ಅಲ್ಲೇ ಇರ್ತಾರೆ. ಹಾಗಾಗಿ ಸಂಕಲ್ಪ 1 ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು ಅನ್ನೋದು KSN ಸಾಮಾಜಿಕ ಸೇವಾ ಸಮಿತಿ, ಕೆ ಶಿವನಗೌಡ ನಾಯಕರ ಒಂದಿದು. ಅಲ್ಲಿ ಸಂಕಲ್ಪ 2 ತಿಂತಿಣಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಮಾಡಬೇಕು ಕೃಷ್ಣ ನದಿಗೆ ಅನ್ನೋದೊಂದು. ಯಾದಗಿರಿ, ರಾಯಚೂರು ಹಾಗೆ ಕಲಬುರಗಿ ಜಿಲ್ಲೆಗಳಿಗೆ ಇದು ನೀರಾವರಿ ಸೌಲಭ್ಯ ಕಲ್ಪಿಸುತ್ತೆ. ಕೃಷ್ಣಾ ನದಿ ನೀರು ಕೂಡ ಹಂಗೆ ಸಮುದ್ರಕ್ಕೆ ಹೋಗ್ತದೆ. ಯಾವುದನ್ನ ನಾವು ಮಾಡಬೇಕು, ನೀರಿದೆಯಲ್ಲ, ನೀರು ಬದುಕೋಕೆ, ಬೆಳೆಗಳಿಗೆ. ಆಗ್ಲೇ ಹೇಳಿದೆ, ನವಲಿ ಜಲಾಶಯದಿಂದ ರಾಯಚೂರು ಜಿಲ್ಲೆಯ ಒಂದಷ್ಟು ಭಾಗಕ್ಕೆ ಬೆಳೆಗಳಿಗೆ ನೀರಾದ್ರೆ ರೈತರು ಅಲ್ಲಿ ಬದುಕಿದ್ರೆ, ಇನ್ನು ಕೊಪ್ಪಳ ಜಿಲ್ಲೆಯ ಅಂತರ್ಜಲ ಮಟ್ಟ ಜಾಸ್ತಿ ಆಗಕ್ಕೆ ಕಾರಣ ಆಗುತ್ತೆ. ಇನ್ನು ತಿಂತಿಣಿ ಬ್ರಿಡ್ಜ್ ಜಲಾಶಯ ಇದ್ ಮಾಡೋದ್ರಿಂದ ಕೃಷ್ಣಾ ನದಿಯ ಏನು ಅಡ್ಲಾಗಿ ಒಂದು ತಿಂತಿಣಿ ಬ್ರಿಡ್ಜ್ ಬಳಿ ಪ್ರಸ್ತಾಪಿತ ಜಲಾಶಯ ನಿರ್ಮಾಣವಾದ್ರೆ ಈ ಭಾಗದ ಕೃಷಿ ಭೂಮಿಗೆ ಶಾಶ್ವತ ನೀರು ಸಿಗುವಂತದ್ದಾಗುತ್ತೆ. ಸುರಪುರ, ಯಾದಗಿರಿ ಜಿಲ್ಲೆ ಸುರಪುರ, ಹುಣಸಗಿ, ಶಹಾಪುರ, ವಡಗೇರ, ಯಾದಗಿರಿ, ಕಲಬುರಗಿ ಜಿಲ್ಲೆಯ ಜೇವರ್ಗಿ, ಧರ್ಮಸಿಂಗ್ ಅವರ ಕ್ಷೇತ್ರ, ಅದು ಧರ್ಮಸಿಂಗ್ ಅವರ ಕ್ಷೇತ್ರ. ಈಗ ಅವ್ರ ಮಗ ಅಜಯ್ ಸಿಂಗ್ ಇದಾರಲ್ಲಿ. ಆ ತಾಲೂಕಿನ ರೈತರಿಗೆ ಅನುಕೂಲ ಆಗುತ್ತೆ, ವರದಾನ ಆಗುತ್ತೆ. ವರ್ಷಕ್ಕೆ 2 ಬೆಳೆ ಬೆಳಿಬಹುದು ರೈತರು. ಈಗ ನಮ್ಗೆ 1 ತಿಂಗಳಲ್ಲಿ 15 ದಿನ ಕೆಲಸ ಎಲ್ಲ ಏನ್ ಮಾಡೋದು ಅಂತ ಅನ್ಸುತ್ತೆ. ಒಬ್ಬ ರೈತ 6 ತಿಂಗಳು ಬೆಳೆ ಬೆಳೆದ ಕೂತ್ಕೊಂಡ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ, ಕಡೆ ಸಾಲದವ್ರ ಕಾಟ ಇವೆಲ್ಲ ಇರ್ತವೆ. ರೈತರ ಆತ್ಮಹತ್ಯೆಗಳು ಸುಮ್ನೆ ಆಗಲ್ಲ. ಕೆಲವ್ರು ಯಾರೋ ಶೋಕಿ ಮಾತಾಡ್ತಾರೆ, ಏನೋ ಚಟಗಳು ಆಟಗಳು. ಕೈ ತುಂಬಾ ಕೆಲಸ ಮಾಡಕ್ ಅವಕಾಶ ಕೊಟ್ರೆ ಯಾಕೆ ಬೇರೆ ಬಗ್ಗೆ ಆಲೋಚನೆ ಮಾಡ್ತಾರೆ ರೈತರು? ಹಾಗಾಗಿ ಈ ಎರಡನೇದಿದು ಕೇವಲ ಕೃಷಿಗಷ್ಟೇ ಅಲ್ಲ, ಬೇಸಿಗೆಯಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆ ಭಾಗದಲ್ಲಿದೆ, ಅದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದರಿಂದ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಶಿವನಗೌಡ ನಾಯಕರು ಆ ಸಂಬಂಧಪಟ್ಟಂಗೆ DPR ಮಾಡಿಸಿದ್ರು. ಇದೀಗ ಯೋಜನೆ ಜಾರಿ ಆದ್ರೆ ಈ ಭಾಗದ ಲಕ್ಷಾಂತರ ರೈತರಿಗೆ ಅನುಕೂಲ ಆಗುತ್ತೆ. ಸಂಕಲ್ಪ 2 ಇದು. ಸಂಕಲ್ಪ 1 ನವಲಿ ಜಲಾಶಯ, ಸಂಕಲ್ಪ 2 ತಿಂತಿಣಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಮಾಡಬೇಕು ಕೃಷ್ಣಾ ನದಿಗೆ ಅಡ್ಲಾಗಿ ಅಂತ ಒಂದು ಸಂಕಲ್ಪ. 3ನೇದು ಏಮ್ಸ್. ಮೊದಲು ಒಂದು ಗಾದೆ ಮಾತಿತ್ತು, ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಮನೆ ಕಟ್ಟೋದು ಬಹಳ ಕಷ್ಟ ಆಯ್ತು, ಮದುವೆ ಮಾಡೋದು ಬಹಳ ಕಷ್ಟ ಆಯ್ತು. ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋಗೋದು, ಖಾಸಗಿ ಶಾಲೆ ಮಕ್ಕಳು ಸೇರಿಸೋದು ಬಹಳ ಕಷ್ಟ. ಅದನ್ನ ಬರ್ಸಕ್ಕಾಗಲ್ಲ, ಬಿಲ್ಗಳನ್ನ, ಫೀಸ್ ಕಟ್ಟಕ್ಕಾಗಲ್ಲ.
ಹಾಗೆ ರಾಯಚೂರಲ್ಲಿ ಏನಾರ ಆಯ್ತು ಅಂತಂದ್ರೆ ಪಾಪ ಆ ಭಾಗದ ಜನಗಳಿಗೆ ಅವ್ರು ಹೈದರಾಬಾದ್ಗೆ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ಈ ತರ ಸನ್ನಿವೇಶಗಳು. ಅಯ್ಯೋ ದೇವ್ರೆ, ಒಂದು ಶಿಕ್ಷಣ ಮತ್ತೆ ಆರೋಗ್ಯ ಅವೆರಡನ್ನು ಕೊಟ್ಬಿಟ್ಟು ಸರ್ಕಾರಗಳು ಹೇಳಬೇಕು. ನಾನು ಅದೇ ನನ್ಗೆ ಅನ್ಸ್ತಾ ಆಯ್ತು, ನಾನು ಮಾತಾಡಿದೆ ಶಿವನಗೌಡ ನಾಯಕರ ಹತ್ರ, ಏನ್ ಗೌಡ್ರ ಏನ್ ಕಥೆ ಇದಲ್ಲ, ವರ್ಷಕ್ಕೆ 55,000 ಕೊಟ್ಟು ಗ್ಯಾರಂಟಿ ಕೊಡ್ತೀವಿ, ಮನೆಗೆ ಅಕೌಂಟ್ಗೆ 2,000 ಹಾಕ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಲೈಕ್ ನಿರುದ್ಯೋಗಿ ಯುವಕರಿಗೆ ಅದೊಂದು ಕೊಡ್ತೀವಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತೆಲ್ಲ. ಎಸ್ ವಾವ್, ವರ್ಷಕ್ಕೆ 55,000 ಕೋಟಿ, 5 ವರ್ಷಗಳಲ್ಲಿ ಅದು 2,75,000 ಕೋಟಿ. ಎಷ್ಟು ಅಲ್ವಾ? ಇದು 7 ಕೋಟಿ ಜನರಲ್ಲಿ 1.5 ಕೋಟಿ ಮಹಿಳೆಯರಿಗೂ ಹೋಗುತ್ತೆ. ಈ ಥರದೆಲ್ಲ ಇದೆ. ಎಸ್ ವಾವ್, ಸೂಪರ್. ಆದರೆ ಕೊಪ್ಪಳ, ರಾಯಚೂರು, ಕಲಬುರಗಿ, ಹೊಸಪೇಟೆ ಆ ಭಾಗದ ಜಿಲ್ಲೆಯ ಜನಗಳಿದಾರಲ್ಲ, ನಿಜವಾಗ್ಲೂ ಹೇಳ್ತೀನಲ್ಲ, ನಾವು ಪುಣ್ಯವಂತರು, ಹಳೆ ಮೈಸೂರು ಭಾಗದವರು, ಆ ಭಾಗದ ಜನ ಬಂದು ಇಲ್ಲಿ ಏನು ಯಾವುದೋ ಸಿಟಿ ಅಂದ್ರೆ ಇಲ್ಲಿ ಬೆಂಗಳೂರು ಪಕ್ಕ ಮಾಡಿ 100 ಕಿಲೋಮೀಟರ್ ಅಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಹಾಕಿ ಬೆಂಗಳೂರಿಗೆ, ಅವ್ರ ನಿಮ್ಮನೆ ಯಾರು ಫ್ಯಾಕ್ಟ್ರಿ ಕೇಳ್ತಾರೆ? ಆ ರೈತರ ಭೂಮಿಯಲ್ಲಿ ಬೆಳೆ ಬೆಳೆಯಕ್ಕೆ ನೀರು ಕೊಡಿ ಅಂತ ಕೇಳ್ತಾವ್ರೆ. ಹಾಗಾಗಿ ಸರ್ಕಾರ ಯಾಕೆ 1 ವರ್ಷದ ಗ್ಯಾರಂಟಿ ಹಣವನ್ನು, ಈ ಬದುಕಿನ ಗ್ಯಾರಂಟಿ ಯಾಕೆ ಕೊಡಬಾರ್ದು? ರಾಯಚೂರಿನ ಜನಕ್ಕೆ, ಕೊಪ್ಪಳದ ಜನಕ್ಕೆ, ಹೊಸಪೇಟೆಯ ಜನಕ್ಕೆ, ಕಲಬುರಗಿಯ ಜನಕ್ಕೆ ಬದುಕೋ ಗ್ಯಾರಂಟಿ ಯಾಕೆ ಕೊಡಬಾರ್ದು? ಅವರೂರಲ್ಲೇ ಅವ್ರು ಬದುಕೋ ಗ್ಯಾರಂಟಿ ಯಾಕೆ ಕೊಡಬಾರ್ದು ಅನ್ನೋ ಒಂದು. ಎಸ್, ಚುನಾವಣೆಗೆ ಓಟ್ಗೆ 1,000-2,000 ಕೊಟ್ಕೊಂಡು ಚುನಾವಣೆ ಮಾಡುವಂತ ಗಳಿಗೆಗಳು ಇವೆಲ್ಲ, ಈ ಸಂಕಲ್ಪ ಇವೆಲ್ಲ ವರ್ಕೌಟ್ ಆಗ್ತಾವ? ಏನ್ ಕತೆ? ವರ್ಕೌಟ್ ಆಗದ್ ಸೆಕೆಂಡ್ರಿ, ಉದ್ದೇಶ ಒಳ್ಳೇದಿದೆಯಲ್ಲ. ನವಲಿ ಜಲಾಶಯ ನಿರ್ಮಾಣ ಮಾಡಬೇಕು ಅನ್ನುವ ಮೊದಲ ಸಂಕಲ್ಪ, ಅದಾದ ನಂತರ ತಿಂತಿಣಿ ಬ್ರಿಡ್ಜ್ ಬಳಿ ಮತ್ತೊಂದು ಜಲಾಶಯ ನಿರ್ಮಾಣ ಮಾಡಿದ್ರೆ ಯಾದಗಿರಿ ಜಿಲ್ಲೆಗೆ, ಕಲಬುರಗಿ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಯಾವ ರೀತಿ ಅನುಕೂಲ ಆಗುತ್ತೆ. ಅಲ್ಲೊಂದು ನೀರು ಸಮುದ್ರಕ್ಕೆ ಹೋಗ್ತಿದೆ. ಏಮ್ಸ್ ಜನರ ಆರೋಗ್ಯ ಒಂದಾದ್ರೆ, ಮತ್ತೊಂದು ಕಡೆ ರೈತರ ಬದುಕು, ಜನರ ಆರೋಗ್ಯ, ಇವೆರಡನ್ನ ಉದ್ದೇಶವಾಗಿಟ್ಕೊಂಡು ತನ್ನ ಹುಟ್ಟುಹಬ್ಬಕ್ಕೆ 3 ಸಂಕಲ್ಪ ಮಾಡ್ಕೊಂಡು, ಸಂಕಲ್ಪ ಸಮಾಗಮ. ವಾವ್, ಇಲ್ಲೆಲ್ಲೋ ಈ ಮಂಗಳೂರು ಭಾಗದವರು, ಬೆಂಗಳೂರು ಭಾಗದವರು ಎಲ್ಲ ಸ್ವಲ್ಪ ಹೋಗೋದಲ್ಲ, ಪೂಜೆ ಪುನಸ್ಕಾರ ಮಾಡುವಂತ ಜನಗಳಿಡುವಂತ ಟೈಟಲ್ಗಳಿಲ್ಲ. ಆದ್ರೆ ಆ ಭಾಗದಲ್ಲೂ ಕೂಡ ಇವತ್ತು ಸಂಕಲ್ಪ ಸಮಾಗಮವನ್ನ ಜುಲೈ 14ಕ್ಕೆ ಕವಿತಾಳದಲ್ಲಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಮಾಡ್ತಾರೆ. ವಿನಯ್ ಗುರುಜಿ ಹೋಗ್ತಾ ಇದ್ದಾರೆ, ಜೊತೆಗೆ ಮಾದಯ್ಯ ಗುರುವಿನ್ ತುರ್ವಿಯಾಳದ ಅಮೋಘ ಸಿದ್ದೇಶ್ವರ ಮಠದ ಅವರು ಇದ್ದಾರೆ. ಸಾವಿರಾರು ಜನ ಅಲ್ಲಿ ಸೇರ್ತಾ ಇದ್ದಾರೆ. ಒಳ್ಳೆದಕ್ಕೆ ಸಂಕಲ್ಪ ಮಾಡುವಾಗ ಸೇರ್ಬೇಕಂತ. ನನಗೆ ಹೋರಾಟ ಅಂದಾಗ ಏನಾಗುತ್ತೆ, ಅದಕ್ಕೆ ಇದು ಹೋರಾಟ ಅಲ್ಲ, ಸಂಕಲ್ಪ ಮಾಡೋಣ ಅಂತ ಆಗ್ಲಿಲ್ಲ. ಹೋರಾಟ ಮಾರಾಟ ಆಗಿರ್ಬೇಕಾರೆ, ಹೋರಾಟ ರಾಜಕೀಯ ಆಗಿರ್ಬೇಕಾರೆ, ಹೋರಾಟ ಅನ್ನೋದು ಕೇವಲ ಒಂದು ಯಾರೋ ಟೀಕೆ ಮಾಡೋಕೋ, ಟಿಪ್ಪಣಿ ಮಾಡೋಕೋ, ಯಾರೋ ವಿರುದ್ಧ ಮಾಡುವಂತದ್ದಾಗಿದ್ರೆ, ಇವರು ಯಾರ ವಿರುದ್ಧವೂ ಅಲ್ಲ, ಯಾವ ವೈಯಕ್ತಿಕ ಲಾಭಕ್ಕೂ ಅಲ್ಲ. ಕೊಪ್ಪಳ ಜಿಲ್ಲೆಯ, ರಾಯಚೂರು ಜಿಲ್ಲೆಯ, ಕಲಬುರಗಿ ಜಿಲ್ಲೆಯ, ಹೊಸಪೇಟೆ ಆ ಭಾಗದ ರೈತರ ಬದುಕಿನ, ಅಲ್ಲ, ಭೂಮಿ ತಾಯಿ ನಂಬಿ ಬದುಕ್ತಾ ಇರುವಂತ ಜನ, ಆ ಅಲ್ಲೇ ಬದುಕ್ಬೇಕು, ಅವರು ಅಲ್ಲೇ ಜೀವಿಸ್ಬೇಕು, ಅಲ್ಲೇ ಬಾಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಡೆಫಿನೆಟ್ಲಿ ನಾವು ಈ ವಿಷಯದಲ್ಲಿ ಕರ್ನಾಟಕ ಟಿವಿ ಈ ಒಂದು ಸಂಕಲ್ಪಕ್ಕೆ, ಈ ಒಂದು ಸಂಕಲ್ಪ ಸಮಾಗಮಕ್ಕೆ ನಾವು ಜೊತೆ ಆಗಿರ್ತೀವಿ ಅಂತ. ಕಾರಣ ಎಷ್ಟೇ, ಆ ಜನರಿಗೂ ಕೂಡ ಬದುಕೋ ಹಕ್ಕಿದೆ, ಆ ಜನರಿಗೂ ಕೂಡ ಬದುಕೋ ಗ್ಯಾರಂಟಿ ಕೊಡ್ಬೇಕಾಗಿದೆ. ಹಾಗಾಗಿ ಒಳ್ಳೆದಾಗ್ಲಿ ಶಿವನಗೌಡ ನಾಯಕರೇ. ಜುಲೈ 14 ನಿಮ್ಮ ಹುಟ್ಟುಹಬ್ಬವನ್ನ ಈ ರೀತಿ ವಿಭಿನ್ನವಾಗೂ ಕೂಡ ಆಚರಣೆ ಮಾಡಬಹುದು, ನಾವು ತೋರಿಸ್ಕೊಟ್ಟಿದ್ದೀರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳೋದು, MP MLA ಯಾರು ಬೇಕಾದ್ರೂ ಆಗ್ತಾರೆ, ಲೀಡರ್ಗಳು ಬೇಕು ಅಂತ. ಎಸ್, ಒಬ್ಬ ನಾಯಕನಾಗಿ ಮಾಡಬೇಕಾದಂತ ಕೆಲಸ ಶಿವನಗೌಡ ನಾಯಕರೇ ಮಾಡ್ತಿದ್ರಿ. ಹ್ಯಾಟ್ಸ್ ಆಫ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.